ಬೆಂಗಳೂರಿನಲ್ಲಿ ಈ ವಾರ ಅಂತಾರಾಷ್ಟ್ರೀಯ ಕೃಷಿ ಮೇಳ ಆಯೋಜನೆಗೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು 3 ದಿನಗಳ ಕಾಲ ನಡೆಯುತ್ತೆ. ಆಯೋಜನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಇದೇ ಫೆಬ್ರವರಿ 6 ಮತ್ತು 7 ಹಾಗೂ 8ರಂದು 3 ದಿನಗಳ ಕಾಲ ಇರುತ್ತೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂತ ಕೃಷಿ ಇಲಾಖೆ ಆಯೋಜನೆ ಮಾಡುತ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಗೇಟ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಮೇಳ ನಡೆಯಲಿದ್ದು ಕೃಷಿ ತಜ್ಞರು, ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಇಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಚಾಲನೆ ನೀಡಲಿದ್ದು ಕೇಂದ್ರ ಸಚಿವರನ್ನ ಆಹ್ವಾನ ಮಾಡಲಾಗಿದೆ. ಅನ್ನದಾತರನ್ನ ಉದ್ಯಮದಾತರನ್ನಾಗಿ ಮಾಡುವಂತಹ ಉದ್ದೇಶ ಈ ಮೇಳದಲ್ಲಿರುತ್ತಂತೆ. ಕೃಷಿ ತಂತ್ರಜ್ಞಾನ, ಕೃಷಿ ಬ್ಯಾಂಡಿಂಗ್ ಮತ್ತು ಜಾಗತಿಕ ಮಟ್ಟದ ಸಂಪರ್ಕವನ್ನು ಹೊಂದಲು ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತಂತೆ. 100 ಮಳಿಗೆಗಳು ಇರುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿರ್ತವೆ. ರೈತ ಸ್ನೇಹಿ ಕಂಪನಿಗಳು, ಆಧುನಿಕ ತಂತ್ರಜ್ಞಾನ ಸಲಕರಣೆಗಳ ಜೊತೆಗೆ ಎಲ್ಲ ರೈತರು ಹಾಜರಾಗ್ತಾರಂತೆ. ಈ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ ವರದಿ ಮಾಡಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮೇಳ ಬೆಂಗಳೂರಿನಲ್ಲಿ 6, 7 ಹಾಗೂ 8ರಂದು 3 ದಿನಗಳ ಕಾಲ ನಡೆಯುತ್ತೆ. ಕೃಷಿ ಮೇಳ ಆರಂಭವಾಗ್ತಾ ಇದೆ. ಕೃಷಿ ಮೇಳದಲ್ಲಿ ಈ ಬಾರಿಯೂ ಕೂಡ ನಾವೀನ್ಯತೆಗಳ ಜೊತೆಗೆ ಹೊಸ ಒಂದಿಷ್ಟು ರೈತರಿಗೆ ಅನುಕೂಲ ಆಗುವಂತಹ ಹೊಸ ನಾವೀನ್ಯತೆಗಳನ್ನ, ಹೊಸ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತಾರೆ. ಸರ್, ಈ ಬಾರಿಯೂ ಕೂಡ 3 ದಿನಗಳ ಕಾಲ ಕೃಷಿ ಮೇಳ ಆಯೋಜನೆ ಆಗಿದೆ. ಯಾವಾಗಿನಿಂದ ಮತ್ತೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ನೋಡಿ, ಈಗಾಗಲೇ 2017ರಿಂದ ಮಾಡಿದ್ದೀವಿ ಕೃಷಿ ಮೇಳಗಳನ್ನ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಕೃಷಿ ಮೇಳ ಅಂತ. ಈ ವರ್ಷ ಒಂದು ಸ್ವಲ್ಪ ವಿಭಿನ್ನವಾಗಿ ರೈತರಿಗೆ ಅನುಕೂಲ ಆಗುವಂಥ ಮತ್ತು ರೈತರನ್ನ ಉದ್ಯಮಿ ಮಾಡುವಂಥ ಆಲೋಚನೆ ಇಟ್ಕೊಂಡು ಈ ಕೃಷಿ ಮೇಳವನ್ನು ಆಯೋಜಿಸಿದ್ದೀವಿ. ಇವತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಮತ್ತು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಂಗ್ವರೆಗೂ ಮಾಡಿ ಮತ್ತು ಈ ಕೃಷಿ ಮಾಡೋದ್ರ ಜೊತೆಗೆ ಕೃಷಿಯ ಏತ್ತರ ಒಂದು ಉತ್ಪಾದನೆಯೇತರ ಒಂದು ಮೇಳ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಕಳೆದ ಬಾರಿಯಿಂದ ಸಿರಿಧಾನ್ಯವನ್ನು ಕೂಡ ಹೆಚ್ಚು ಪ್ರಮೋಟ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸಿರಿಧಾನ್ಯ ಅನ್ನುವಂತಹದ್ದು ಒಂದು ಹಂತಕ್ಕೆ ಈಗಿನ ಆರೋಗ್ಯದ ಜೊತೆಗೆ ಒಂದಿಷ್ಟು ಹೆಚ್ಚು ರೈತರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂತಹದ್ದು. ಈ ಬಾರಿ ಅದರ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ? ಸಿರಿಧಾನ್ಯದ ಇದ್ದೇ ಇರುತ್ತೆ. ಸಿರಿಧಾನ್ಯವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯ ಬೆಳೆಯೋದಕ್ಕೆ ನಾವು ರೈತ ಸಿರಿ ಅನ್ನೋ ಯೋಜನೆಯನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಸೊ ಅದನ್ನು ಈಗ ಜೋಡ ತಾಲೂಕಿನಲ್ಲಿ ಸಾವಯವ ಪೂರ್ತಿ ಸಿರಿಧಾನ್ಯ ತಾಲೂಕತ್ತಲೇ ಮಿಲೆಟ್, ಸೊ ಅದನ್ನು ಅನೌನ್ಸ್ ಮಾಡಿದ್ದೀವಿ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಸೊ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ತಕ್ಕಂಥದ್ದು, ಸೊ ಆರೋಗ್ಯಕರವಾದಂಥ ಆಹಾರವನ್ನು ಬೆಳೆದು ಜನರಿಗೆ ಕೊಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಅದಕ್ಕೆ ಕಂಟಿನ್ಯೂಟಿ ಇದೆ, ಅದಿದೆ. ಅದ್ರ ಜೊತೆಗೆ ಒಂದಷ್ಟು ಹೊಸ ಕೃಷಿ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು ಹೆಚ್ಚು ಗಮನ ಕೊಡ್ತದೆ. ಸರ್, 2017ರಿಂದಲೂ ಕೂಡ ಒಂದು ಹೊಸ ವಿಚಾರಗಳನ್ನು ಇಟ್ಕೊಂಡು ಅಥವಾ ಹೊಸದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ರಿ. 2026ರ ಕೃಷಿ ಮೇಳದ ಹೊಸ ಕಾನ್ಸೆಪ್ಟ್ ಏನು ಸರ್? ಉತ್ಪಾದಕೇತರ ಕೃಷಿಯನ್ನು ನಾವು ಜನರಿಗೆ ಉದ್ಯಮಿ ಮಾಡ್ತಕ್ಕಂಥದ್ದು. ಕೃಷಿಯ ಮಾಡ್ತಕ್ಕಂಥ ಯುವಕರಿರ್ಬೋದು, ಕೃಷಿ ಮಾಡ್ತಕ್ಕಂಥ ಮಹಿಳೆಯರಿರ್ಬೋದು, ಅವರಿಗೆ ಉದ್ಯಮಿಗಳಾಗಿ ಅವರು ಪರಿವರ್ತನೆ ಆಗಬೇಕು ಅನ್ನೋದು ಈ ಕೃಷಿ ಮೇಳದ ಮೂಲ. ಕೊನೆ ಪ್ರಶ್ನೆ ಸರ್, ಬರುವಂತಹ ಅಥವಾ ಭಾಗವಹಿಸುವಂತಹ ಜನರಿಗಾಗಿರ್ಬೋದು ಅಥವಾ ರೈತರಿಗೆ ಒಂದು ಸಂದೇಶ ಕೊಡೋದಾದರೆ? ಈ ಕೃಷಿ ಮೇಳದಲ್ಲಿ ಕೃಷಿಯ ಪ್ರಾರಂಭದಿಂದ ಸೋಯಿಂಗಿಂದ ಹಾರ್ವೆಸ್ಟ್ವರೆಗೂ ಎಲ್ಲ ನಾಲೆಡ್ಜ್, ಟೆಕ್ನಾಲಜಿ ಮತ್ತು ಎಲ್ಲ ತಜ್ಞರು ಇರ್ತಾರೆ. ಎಲ್ಲವನ್ನೂ ಸಹ ಅವರು ತಿಳ್ಕೊಬೋದು. ಬರೀ ಸ್ಟಾಲ್ಗಳಲ್ಲಿ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು, ಬರೀ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಶೋಯಿಂಗಿಂದ ಹಿಡಿದು ಹಾರ್ವೆಸ್ಟ್ವರೆಗೂ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಬೋದು ಮತ್ತು ಮುಂದೆ ಕೃಷಿ ಒಂದು ಲಾಭದಾಯಕವಾಗಿ ನೋಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.